ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಆರೋಗ್ಯಕರ ಮತ್ತು ರುಚಿಕರ ಒಂದು ಸ್ಪೆಷಲ್ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಮನೇಲಿ ಈಸಿಯಾಗಿ ಮತ್ತು ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬನ್ನಿ, ಮೊದಲಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಡ್ರೈ ರೋಸ್ಟ್ ಮಾಡಿ ಅದು ಮಿಕ್ಸಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಫ್ರೆಶ್ ಕೊಕೊನಟ್ 1 ಟೇಬಲ್ ಸ್ಪೂನ್ ಅಷ್ಟು ಇರಬೇಕು. ಇಲ್ಲಿ 3 ಲವಂಗ ತೊಗೊಂಡಿರೋದು, 1 ಇಂಚ್ ಚಕ್ಕೆ, 10 ಬ್ಲ್ಯಾಕ್ ಪೆಪ್ಪರ್, ಇಲ್ಲಿ 2 ಬೇ ಲೀಫ್ ತೊಗೊಂಡಿರೋದು, ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಮತ್ತು 1 ಅನಾನಸ್ ಹೂ, 1 ಯಾಲಕ್ಕಿ ತೊಗೊಳ್ಬೇಕು. ಇದೆಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಪೇಸ್ಟ್ ಮಾಡ್ಕೊಳ್ಳಿಕ್ಕೆ 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕೊಕೊನಟ್, 1 ಇಂಚ್ ಶುಂಠಿ, ಮತ್ತು 1 ಬೆಳ್ಳುಳ್ಳಿ ತೊಗೊಂಡು, ಇದು ಆಪ್ಷನಲ್ಲು. 1 ಹಿಡಿಯಷ್ಟು ಕೊರಿಯಂಡರ್, 15 ಎಲೆ ಕರಿಬೇವು, 3 ಹಸಿರು ಮೆಣಸಿನ್ಕಾಯಿ ತೊಗೊಂಡಿರೋದು. ಇಲ್ಲಿ ಬೆಳ್ಳುಳ್ಳಿ ಆಪ್ಷನಲ್ಲು. ಇಲ್ಲಿ ತರಕಾರಿ ನಾನು ತೊಗೊಂಡಿರೋದು 1/2 ಕಪ್ಪಷ್ಟು ಗ್ರೀನ್ ಪೀಸ್, 1 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್, 1 ಮೀಡಿಯಮ್ ಸೈಜ್ ಕ್ಯಾರೆಟ್, ಇಲ್ಲಿ 2 ಸೈಜಷ್ಟು ದೊಡ್ಡ 2 ಸೈಜು ಬದನೆಕಾಯಿ ತೊಗೊಂಡಿರೋದು. ಮತ್ತು ರೈಸು 150 ಗ್ರಾಮ್ ತೊಗೊಂಡಿರೋದು. ಇದು 3 ಜನಕ್ಕೆ ಆರಾಮಾಗಿ 1 ಹೊತ್ತು ಊಟ ಮಾಡ್ಬೋದು. ತೊಳೆದು ಇಟ್ಕೊಂಡಿರೋದು. ಮೊದಲಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಏನೇನು ಸ್ಪೈಸಸ್ ತೊಗೊಂಡಿದ್ದೀವಲ್ಲ ಅದು ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಅದೆಲ್ಲನೂ ಸ್ಪೈಸಸ್ ಹಾಕ್ಕೊಳ್ಬೇಕು. ಚಕ್ಕೆ, ಲವಂಗ, ಧನಿಯಾ ಮತ್ತು ಬೇ ಲೀಫು, ಕೊಕೊನಟ್ಟು ಎಲ್ಲನೂ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ಮೆಲ್ ಬಂದರೆ ಸಾಕು. ಈ ರೈಸ್ ಮನೇಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒಂದ್ಸತಿ ನೀವು ಮಾಡ್ತಿದ್ರೆ ಪದೇ ಪದೇ ಅದನ್ನೇ ಮಾಡಬೇಕು, ಅದೇ ತಿನ್ನಬೇಕು ಅನ್ಸುತ್ತೆ. ಟ್ರೈ ಮಾಡಿ ಮನೇಲಿ. ಡ್ರೈ ರೋಸ್ಟ್ ಆಗಿದೆ. ಗ್ಯಾಸ್ ಆಫ್ ಮಾಡಿ ಎತ್ತಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೋಬೇಕು, ಪೌಡರ್ ಮಾಡಿ ಇಟ್ಕೊಳ್ಬೇಕು. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಬೇಕು. ನಾನು ಕುಕ್ಕರಲ್ಲಿ ಮಾಡ್ತಿರೋದು. ಕುಕ್ಕರ್ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಮತ್ತು ಇಂಗು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಕ್ಕೊಳ್ಬೇಕು ಒಗ್ಗರಣೆಗೆ. ಇವಾಗ ವೆಜಿಟೇಬಲ್ಸ್ ಹಾಕೋಬೇಕು. ಗ್ರೀನ್ ಪೀಸ್, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಕ್ಕೊಂಡಿರೋದು. ನೀವು ನಿಮಗೆ ಇಷ್ಟವಾದ ತರಕಾರಿನೂ ಹಾಕ್ಕೊಳ್ಬೋದು. ಹಾಕ್ಕೊಂಡು ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಫ್ರೈ ಆದಮೇಲೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಎಲ್ಲ ಪೇಸ್ಟ್ ಹಾಕ್ಕೊಳ್ಬೇಕು. ಇಲ್ಲಿ ಡ್ರೈ ರೋಸ್ಟ್ ಬೇರೆ ಇದೆ, ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ. ಅದೆಲ್ಲ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಕೊರಿಯಾಂಡರ್ ಮತ್ತು ಹಸಿರು ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕೊಕೊನಟ್ ಇದೆ, ಮತ್ತು ಕರಿಬೇವು, ಇದೆಲ್ಲನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಇದು ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಈ ಒಗ್ಗರಣೆ ಅದು ಎಲ್ಲ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಆಯಿಲ್ ಬಿಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಂತ. ಇವಾಗ ಬದನೆಕಾಯಿ ಹಾಕ್ಕೊಂಡಿದ್ದು ಮೇಲೆ ಲಾಸ್ಟ್ ಹಾಕ್ಕೊಳ್ಬೇಕು ಬದನೆಕಾಯಿ. ಇಲ್ಲಾಂದರೆ ಪೂರ್ತಿ ಮೆತ್ತಗೆ ಹಾಕಿ ರೈಸಲ್ಲಿ ಮೆತ್ತಗಾದರೆ ಚೆನ್ನಾಗಿರಲ್ಲ. ವೆಜಿಟೇಬಲ್ ಫ್ರೈ ಆಗೋಕ್ಕೆ ಸ್ವಲ್ಪ ಅವಾಗ ಕೈ ಆಡಿಸ್ಬೇಕು. ಇವಾಗ ರೈಸ್ ಏನು ತೊಗೊಂಡಿರ್ತಿಲ್ಲ ಅದು ರೈಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ವೆಜಿಟೇಬಲ್ಸಲ್ಲಿ. ನಾನಿಲ್ಲಿ 150 ಗ್ರಾಮ್ ಅಷ್ಟು ರೈಸ್ ತೊಗೊಂಡಿರೋದು. 150 ಗ್ರಾಮ್ಗೆ 1 ಕಪ್ ಅಳತೆಯಲ್ಲಿ 1 ಕಪ್ಗೆ 1.5 ಕಪ್ ಅಷ್ಟು ನೀರು ಹಾಕೋಬೇಕು. ಇಲ್ಲಿ ನಾನು 400
ml ಅಷ್ಟು ನೀರು ಹಾಕೊಳ್ತಿರೋದು. ರೈಸ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ನೀರೆಲ್ಲ ಹೋಗುವವರೆಗೂ ಹಾಗೆ ಬಿಡಬೇಕು ಗ್ಯಾಸ್ ಸ್ಟವ್ ಮೇಲೆ. ಅಂದರೆ ಚೆನ್ನಾಗಿ ಡ್ರೈ ಆಗುತ್ತೆ ಮತ್ತು ಬದನೆಕಾಯಿನೂ ಪೂರ್ತಿ ಮೆತ್ತಗಾಗಲ್ಲ. ಇವಾಗ ನೀರು ಹಾಕೊಳ್ಳೋಣ. ನೀರಲ್ಲಿ 400 ml ಅಷ್ಟು ನೀರು ಹಾಕೊಳ್ತಿರೋದು. ಒನ್ 150 ಗ್ರಾಮ್ ಅಷ್ಟು ರೈಸ್ ತೊಗೊಂಡು 400 ml ನೀರು ಹಾಕೊಳ್ತಿರೋದು. ಕಪ್ ಅಳತೆಯಲ್ಲಿ 1 ಕಪ್ಗೆ 1.5 ಕಪ್ ಅಷ್ಟು ನೀರು ಹಾಕೊಳ್ಬೇಕು. ಸ್ವಲ್ಪ ಮೆತ್ತಬೇಕಾದ್ರೆ 2 ಕಪ್ ಹಾಕ್ಕೊಳ್ಬೋದು. ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೀರು ಹಾಕೊಂಡ್ಮೇಲೆ ಕುದಿಯಲು ಬಿಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಅಷ್ಟು ಶುಗರ್ ಹಾಕ್ಕೊಳ್ತಿರೋದು ರುಚಿಗೆ. ಶುಗರ್ ಏನಕ್ಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಶುಗರ್ ಹಾಕ್ಕೊಳ್ತಿರೋದು. ಇದು ಆಪ್ಷನಲ್ಲು. ಶುಗರ್ ಬೇಡ ಅಂದರೆ ಬೆಲ್ಲ ತಿನ್ನೋರು ಬೆಲ್ಲನೂ ಹಾಕ್ಕೊಳ್ಬೋದು. ಇವಾಗ ಡ್ರೈ ರೋಸ್ಟ್ ಏನು ಮಾಡ್ಕೊಂಡಿರ್ತಿಲ್ಲ ಆ ಮಸಾಲ ಸ್ಪೈಸಸ್ ಎಲ್ಲ ಇಲ್ಲಿ ಹಾಕ್ಕೊಳ್ತಿರೋದು. ಇವಾಗ ಕುದಿ ಬಂದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಿರೋದು. ಸ್ಪೈಸಸ್ ಎಲ್ಲ ಚೆನ್ನಾಗಿ ಬೇಕಂದರೆ ಇನ್ನೂ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಬೋದು. ಅದು ಹಾಕ್ಕೊಂಡು 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸ್ಪೈಸಸ್ ಎಲ್ಲ ಮೇಲೆ ಹಾಕ್ಕೊಳ್ಬೇಕು. ಇವಾಗ ಕುದಿ ಬರ್ತಿದೆ. ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಬೇಕು. ಇವಾಗ 2 ವಿಸಿಲ್ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ಮತ್ತು ಬದನೆಕಾಯಿನೂ ಪೂರ್ತಿ ಮೆತ್ತಗೆ ಬೆಂದಿಲ್ಲ. ಆರೋಗ್ಯಕರ ರುಚಿಕರ ಸ್ಪೆಷಲ್ ಮಸಾಲ ರೈಸ್ ರೆಡಿ. ಈಸಿಯಾಗಿ ಟೇಸ್ಟಿಯಲ್ಲಿ ಮನೆಯಲ್ಲಿ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ.